ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಜೋರು ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ ಈಗ ಒಬ್ಬೊಬ್ಬರು ಒಂದೊಂದು ರೀತಿಯ ದಾಳವನ್ನ ಪ್ರಯೋಗಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಂಬರ್ ಗೇಮ್ನ ವಿಚಾರ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಹಳೆ ಬೇರು ಹೊಸ ಚಿಗುರು, ಡಿಕೆ ನಂಬರ್ ಗೇಮ್ ತಂತ್ರ. ಹೊಸದಾಗಿ ಗೆದ್ದವರು ಟಾರ್ಗೆಟ್, ನಿಷ್ಠರ ಮೇಲೂ ಕಣ್ಣಿಟ್ಟಿದ್ದಾರಂತೆ ಡಿಕೆ. ಏನಿದೆ ಡಿಕೆಶಿ ಪವರ್ಫುಲ್ ಅಸ್ತ್ರ, ಯಾರಿಗೆಲ್ಲ ಗಾಳ ಗೊತ್ತಾ? ಟೀಮ್ ಟು ಟೀಮ್ ಮೂಲಕ ಪವರ್ ಶೇರ್ ಕ್ಲೈಮ್ಗೆ ಮೆಗಾ ಪ್ಲಾನ್. ಸೀಕ್ರೆಟ್ ಓಟ್ ಗೇಮ್ಗೆ ಪಟ್ಟನ್ನ ಹಿಡಿತಾರ ಡಿಕೆ ಬ್ರದರ್ಸ್. ನಂಬರ್ ಗೇಮ್ ತುಂಬ ಮುಖ್ಯವಾಗುತ್ತೆ. 139 ಸ್ಥಾನಗಳಲ್ಲಿ ಅಥವಾ 139 ಶಾಸಕರು ಈ ಬಾರಿ ಕಾಂಗ್ರೆಸ್ ಪರವಾಗಿರುವಂಥದ್ದು. ಅದರಲ್ಲಿ 50 ಜನ ಡಿ ಕೆ ಶಿವಕುಮಾರ್ ಅಂತಾರೆ, ಇನ್ನು 50 ಜನ ಸಿದ್ದರಾಮಯ್ಯನವರಂತಾರೆ, ಇನ್ನು 40 ಜನ ತಟಸ್ಥರಾಗಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ನಂಬರ್ ಗೇಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನವೆಂಬರ್ ಕ್ರಾಂತಿಯಲ್ಲಿ ಈಗ ನಂಬರ್ ಕ್ರಾಂತಿಯ ನಾಗಾಲೋಟ. ಯಾರಿಗೆ ಎಷ್ಟು ನಂಬರ್ ಡಿಸೈಡ್ ಆಗಲಿ ಅಂತ ಹೇಳಿ ಹೊಸ ಆಟವನ್ನು ಶುರು ಮಾಡ್ತಾರ. ಮೊದಲು ನಂಬರ್ ಮೂಲಕವೇ ಸಿಎಂ ಆಯ್ಕೆ ಆಗಿದೆ, ಈಗಲೂ ಅದೇ ಆಗಲಿ. ಕಡೆ ಆಟಕ್ಕೂ ಸೈ, ವೋಟಿಂಗಿಗೂ ಸೈ ಅಂತ ಹೇಳಿ ಪಟ್ಟು ಹಿಡಿಯೋದಕ್ಕೆ ಪ್ಲಾನ್ ಅಂತೆ. ಕಾಂಗ್ರೆಸ್ ಹೈಕಮಾಂಡ್ ನಡೆ ಏನು? ಯಾರಿಗೆಲ್ಲ ಶಾಕ್, ಯಾರಿಗೆಲ್ಲ ಲಕ್, ಕಾದ್ ನೋಡಬೇಕಿದೆ. ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಗೆ ವರಿಷ್ಠರೇ ಕಾರಣ ಹೊರತು ಮತ್ತಿನ್ಯಾರೂ ಕೂಡ ಅಲ್ಲ. ಅವತ್ತು ಸಿಎಂ ಆಯ್ಕೆಯ ವಿಚಾರದಲ್ಲಿ ದೆಹಲಿಯಲ್ಲಿ ಏನಾಗಿತ್ತೋ ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ಅದೇ ವಿಚಾರವೇ ಇವತ್ತು ಗೊಂದಲಕ್ಕೂ ಕೂಡ ಕಾರಣವಾಗಿದೆ, ಹಗ್ಗ ಜಗ್ಗಾಟಕ್ಕೂ ಕೂಡ ವೇದಿಕೆ ಆಗಿದೆ. ಈಗ ನಂಬರ್ ಗೇಮ್ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನಾಗುತ್ತೆ ಪರಿಸ್ಥಿತಿ ಅಂಥೇಳಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಡ್ತಾ ತುರ್ಚಿ ಕದನ. ಕೊನೆಯ ಆಟದಲ್ಲಿ ಶಾಸಕರ ವಿಶ್ವಾಸವನ್ನು ಗಳಿಸೋದಕ್ಕೆ ಸಿಎಂ ಡಿಸಿಎಂ ಮುಂದಾಗ್ತಿದಾರ. ಒಂದು ಕಡೆ ಸಿಎಂ, ಮತ್ತೊಂದು ಕಡೆ ಡಿಕೆ ಶಾಸಕರಿಗೆ ಕರೆ ಮಾಡಿ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜೈಲು ಭೇಟಿಯ ನೆಪದಲ್ಲಿ ಇಬ್ಬರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಡಿಕೆ ಕಡೆಯಿಂದ ಆಗಿದೆ. ನಾಗೇಂದ್ರ ಅವರು, ವೀರೇಂದ್ರ ಪಪ್ಪಿ ಅವರು ಜೈಲಿನಲ್ಲಿದ್ರು, ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಮನೆಗೆ ಬಂದು ಆಪ್ತ ಶಾಸಕರ ಜೊತೆಗೆ ಡಿಕೆ ಮಾತುಕತೆ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಕೂತು ಡಿಕೆ ತಂತ್ರಕ್ಕೆ ಸಿಎಂ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರಂತೆ. ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಜನವರಿಯಲ್ಲಿ ಸಂಕ್ರಾಂತಿಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನುವಂತಹ ಹಿಂಟನ್ನು ಕೊಡ್ತಾ ಇದೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಕೂಡ ನೋಡ್ತಾ ಇದೆ. ಈಗಾಗಲೇ AICC ಅಧ್ಯಕ್ಷರನ್ನ ರಾಜ್ಯಕ್ಕೂ ಕೂಡ ಕಳುಹಿಸಿಕೊಟ್ಟಿದೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ. ಈಗೇನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಒಂದು ಕಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಎಲ್ಲ ನಿರ್ಣಯವನ್ನು ವರಿಷ್ಠರೇ ತೆಗೆದುಕೊಳ್ತಾರೆ ಅನ್ನುವಂತಹ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ನಂಬರ್ ಗೇಮ್ ವಿಚಾರ ತುಂಬಾ ಅರ್ಲಿ ಆಯಿತು ಅಂದ್ರೂ ಕೂಡ ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನಂತೂ ಎರಡೂ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವರಿಷ್ಠರ ನಡೆ ಮತ್ತು ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಹೇಳಿ ಶ್ರೀನಿವಾಸ್. ಪ್ರೇಮ್, ಒಂದು ಹೈಕಮಾಂಡ್ ಕರ್ನಾಟಕದ ವಿಚಾರವಾಗಿ ಏಕಾಏಕಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಶಾಸಕರ ಅಭಿಪ್ರಾಯ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಅವರು ಶಾಸಕರ ವಿಶ್ವಾಸವನ್ನ ಗಳಿಸಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಪ್ನಗರ ಜೈಲಿಗೆ ಹೋಗಿ ವೀರೇಂದ್ರ ಪಪ್ಪಿ ಮತ್ತೆ ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿದ್ದಾರೆ, ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ನಿನ್ನೆ ರಾತ್ರಿ ಯೋಗೇಶ್ವರ್ ಸೇರಿದಂತೆ ಅನೇಕ ಶಾಸಕರನ್ನ ತಮ್ಮ ನಿವಾಸಕ್ಕೆ ಕರೆದು ಸಭೆಯನ್ನ ಮಾಡುವ ಮೂಲಕ ಅವರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲವೂ ಒಟ್ಟು ಇಷ್ಟೇ. ಒಂದು ವೇಳೆ ಹೈಕಮಾಂಡ್ ಏನಾದ್ರು ಶಾಸಕರ ಬಲ ಯಾರಿಗೆ ಇದೆಯೋ ಅವರೇ ಮುಂದುವರಿಲಿ ಅನ್ನುವಂತಹ ನಿರ್ಧಾರವನ್ನ ಏನಾದ್ರು ಮಾಡಿದ್ರೆ ಶಾಸಕರ ಬೆಂಬಲ ಬೇಕು ಅನ್ನುವಂಥದ್ದು ಸಿಎಂಗೂ ಗೊತ್ತು ಮತ್ತೆ ಡಿಸಿಎಂಗೂ ಗೊತ್ತು. ಆ ಹಿನ್ನೆಲೆಯಲ್ಲಿ ಡಿಸಿಎಂ ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ರೆ ಸಿಎಂ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಡಿಸಿಎಂ ಅವರ ಕಾರ್ಯತಂತ್ರಗಳಿಗೆ ಪ್ರತಿ ಕಾರ್ಯತಂತ್ರಗಳನ್ನ ಕಾವೇರಿ ನಿವಾಸದಲ್ಲೇ ಕೂತು ಮಾಡ್ತಿದ್ದಾರೆ ಅನ್ನುವಂಥದ್ದು ಶಾಸಕರಿಗೆ ಸಿಎಂ ಅವರು ಕರೆ ಮಾಡಿ ತಮ್ಮ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವತ್ತು ಸಿಎಂ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಬಹುಶಃ ಡಿಸಿಎಂ ಅವರು ಕೂಡ ಭೇಟಿ ಆಗ್ಬೋದು. ಹೈಕಮಾಂಡ್ ಅನ್ನ ಭೇಟಿ ಆಗುವ ಮುನ್ನವೇ
ತಮ್ಮ ಬಲವನ್ನ ಪ್ರದರ್ಶನ ಮಾಡಬೇಕು, ತಮ್ಮ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಬೇಕು, ಶಾಸಕರು ಇಷ್ಟು ಜನ ನಮ್ಮಿಂದ ಇದ್ದಾರೆ ಅನ್ನುವಂಥದ್ದನ್ನ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಮತ್ತೆ ಡಿಸಿಎಂ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಹೀಗಾಗಿ ಶಾಸಕರು ಯಾರ ಬಳಿ ಜಾಸ್ತಿ ಇರ್ತಾರೋ ಅವರಿಗೆ ಅಧಿಕಾರ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಪ್ರಕ್ರಿಯೆಗಳಾಗ್ತಿದ್ದಾವೆ. ಹೌದು, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆದ್ರೆ ಶಾಸಕರನ್ನ ಮತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೈಕಮಾಂಡ್ ಏನೂ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದು ಇಬ್ಬರು ನಾಯಕರಿಗೆ ಗೊತ್ತು. ಹಾಗಾಗಿ ತಮ್ಮ ತಮ್ಮ ಪ್ರಯತ್ನವನ್ನ, ಶಾಸಕರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಆ ಇಬ್ಬರು ನಾಯಕರು ಪ್ರಾರಂಭ ಮಾಡಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.